ಸ್ನೇಹಿತರೆ, ಸ್ವಾಗತ. ಇವತ್ತು ನಾವು ಮಹಾಗಣಪತಿಯ ಬಗ್ಗೆ ಒಂದಷ್ಟು ಮಾಹಿತಿ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವ ಪ್ರಯತ್ನ ಎನ್ನುವಂಥದ್ದನ್ನು ಮಾಡೋಣ. ಗಣಪತಿಯ ಸಾಮಾನ್ಯ ರೂಪದ ಹಲವು ಮಾರ್ಪಾಡುಗಳು ಭಾರತದ ಹೊರಗೆ ಮತ್ತು ವಿವಿಧ ಗ್ರಂಥಗಳಲ್ಲಿ, ವಿವಿಧ ಪುರಾತತ್ವಶಾಸ್ತ್ರದ ಸಂಶೋಧನೆಗಳಲ್ಲಿ ಕೂಡ ಕಂಡುಬರ್ತದೆ. ಈ ಎಲ್ಲ ರೂಪಗಳ ವಿಗ್ರಹಗಳ ಪ್ರಕಾರ ಗಣಪತಿಯ ಧ್ಯಾನ ಮತ್ತು ಪೂಜೆ ಎಲ್ಲವೂ ಬೇರೆ ಬೇರೆ ರೀತಿಯಿಂದಲೇ ಇದೆ. ಗಣಪತಿ ಅಂತಂದ್ರೆ ದೇವತೆಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ದೇವರು ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವನನ್ನ ಅಡೆತಡೆಗಳ ನಾಶಕ ಎಂದು ಪರಿಗಣಿಸಲಾಗ್ತದೆ. ಒಂದು ಮಗುವು ವಿದ್ಯೆಯ ಆರಂಭವನ್ನ ಮಾಡುವುದರಿಂದ ಹಿಡಿದು ಒಂದು ವ್ಯಕ್ತಿಯ ವಿವಾಹ ಆಗುವ ತನಕ ಅಥವಾ ಯಾವುದೇ ಒಂದು ಕಾರ್ಯವನ್ನ ಪ್ರಾರಂಭಿಸಬೇಕು ಅಂತಂದ್ರೆ ಮೊದಲು ಎಲ್ಲಾ ವಿಘ್ನಗಳು ದೂರ ಆಗ್ಬೇಕು ಅಂತಂದ್ರೆ ಅವನನ್ನೇ ಪೂಜಿಸಬೇಕು. ಇನ್ನು ಮುದ್ಗಲ ಪುರಾಣದಲ್ಲಿ ಗಣಪತಿಯ 8 ರೀತಿಯ ಅವತಾರಗಳನ್ನ ಅಂದ್ರೆ ರೂಪವನ್ನ ಧರಿಸಿದ್ದಾನೆ. ಗಣಪತಿಯು 8 ರೀತಿಯ ರೂಪವನ್ನ ಧರಿಸಿದ್ದಾನೆ ಅಂತೇಳಿ ಹೇಳ್ತಾರೆ. ಅವು ಯಾವುದು ಅಂತೇಳಿ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಏಕದಂತ, ಎರಡನೇದಾಗಿ ವಕ್ರತುಂಡ, ಇನ್ನು ಮೂರನೇದಾಗಿ ಗಜಾನನ ಅಥವಾ ಗಜವಕ್ತ್ರ, ಇನ್ನು ನಾಲ್ಕನೇದಾಗಿ ಲಂಬೋದರ, ಐದನೇದಾಗಿ ಮಹೋದರ, ಆರನೇದಾಗಿ ವಿಕಟ, ಏಳನೇದಾಗಿ ವಿಘ್ನರಾಜ ಮತ್ತು ಎಂಟನೇದಾಗಿ ಧೂಮ್ರವರ್ಣ. ಈ 8 ಅವತಾರವನ್ನ ಧರಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳು ಇದ್ದಾವೆ. ಆ ಎಲ್ಲ ಕಾರಣವನ್ನು ನಾನು ನಿಮಗೆ ಮುಂದೆ ತಿಳಿಸ್ತೇನೆ. ಇನ್ನು ಗಣಪತಿಯನ್ನ 32 ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಆ 32 ರೀತಿಯಾಗಿರ್ತಕ್ಕಂತಹ ಗಣಪತಿ ಯಾರು ಅಂದ್ರೆ ಯಾವ್ಯಾವ ನಾಮಗಳಿಂದ ಅವನನ್ನ ಪೂಜೆ ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ, ನಮಸ್ಕಾರ, ಮತ್ತೆ ಸಿಗ್ತೇನೆ. ಸ್ನೇಹಿತರೆ,